ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದಲೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣವೇ ಇನ್ನೂ ಏನು ಕೆಲಸನೇ ಮಾಡಿಲ್ಲ, ಎಲ್ಲ ಹಾಗಾಗಿ ಬಿಟ್ಟಿದ್ದೆ. ವ್ಲಾಗನ್ನು ಸ್ಟಾರ್ಟ್ ಮಾಡಿರಾಯಿತು. ಮತ್ತು ಇಶ್ಯೂ ನೋಡ್ಕೊಂಡು ಯಾವ ರೀತಿಯಾಗಿ ನಾನು ಮನೆ ಕೆಲಸ ಎಲ್ಲ ನಿಭಾಯಿಸ್ತೀನಿ ಮತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿನೂ ಸಹಿತ ಯಾವ ರೀತಿ ಮಾಡ್ಕೊಂಡು ಹೋಗ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಹಿತ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಬೆಳಗ್ಗೆ ಆಗಿದೆ, ಇನ್ನೂ ಏನೂ ಕೆಲಸ ಮಾಡಿಲ್ಲ. ಹಾಲು ಸಹಿತ ಕುಡಿದಿಲ್ಲ, ಹಾಲು ಕುಡಿಬೇಕು. ಪೌಡರ್ ಕೊಟ್ಟಿದ್ದಾರೆ ಹಾಲ್ಗೆ ಹಾಕೊಂಡು ಕುಡಿಯೋದಕ್ಕೆ. ಕಾಫಿ ಕುಡಿಯೋಕೆ ಆಸೆ, ಕಾಫಿ ಕುಡಿಯಲೇಬೇಡ ಅಂತ ಹೇಳಿದ್ದಾರೆ. ನಾನೇನು ಕುಡಿತಾ ಇಲ್ಲ, ಕುಡಿಬಾರ್ದು ಅಂತ ಹೇಳ್ತಾರೆ. ಪ್ರೆಗ್ನೆನ್ಸಿ ಟೈಮ್ ಅಲ್ವಾ, ಪ್ರೆಗ್ನೆನ್ಸಿ ಟೈಮ್ ಆದರೆ ಜಾಸ್ತಿ ಕಾಫಿ ಟೀ ಕುಡಿಯೋ ಆಗಿಲ್ಲ. ಪ್ರೆಗ್ನೆನ್ಸಿ ಟೈಮ್ ಇರೋರು ಒಬ್ಬೊಬ್ಬರು ಸ್ವಲ್ಪನೇ ಕುಡಿತಾ ಬರ್ತಾ ಇರ್ತಾರೆ. ಆದರೂ ಸಹಿತ ಕುಡಿಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲಿ. ಡಾಕ್ಟರ್ ಹೇಳ್ದಂಗೆ ಕುಡಿಬಾರ್ದು. ಡಾಕ್ಟರ್ ಹೇಳಿಲ್ಲ ಅಂದರೂ ಪರವಾಗಿಲ್ಲ, ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದೀರಾ ಅಂದರೆ ಕಾಫಿ ಟೀ ಅದೆಲ್ಲ ಬಿಟ್ಬಿಡಬೇಕು. ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಮಗುಗಂತೂ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಕಾಫಿ ಟೀ ಎಲ್ಲ ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಹಾಲನ್ನು ಕುಡ್ಕೊಂಡು ಮನೆ ಕೆಲಸನೆಲ್ಲ ಮಾಡ್ಕೋಬೇಕು. ಫ್ರೆಂಡ್ಸ್, ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅದಕ್ಕೆ ಇವತ್ತು ಬಂದಿದ್ದೀನಿ. ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಸಹಿತ ಹಾಕಿಲ್ಲ. ಯಶು ಇಲ್ಲೇ ಹೊರಗಡೆ ಇದ್ದಾಳೆ. ಯಶುನೂ ಸಹಿತ ಆಮೇಲೆ ತೋರಿಸ್ತೀನಿ. ಓಕೆ, ಇವತ್ತು ವ್ಲಾಗು ಹೀಗೆ ಇರುತ್ತೆ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವ್ಲಾಗ್ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ಕೊಂಬೋಣ. ಇಲ್ಲಿ ಇವಾಗ ನಾನು ಫಸ್ಟಿಗೆ ಹಾಲನ್ನು ಕುಡ್ಕೊಂಬಿಡೋಣ ಅಂತ ಹಾಲನ್ನು ಕಾಯಿಸೋದಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಹಾಲನ್ನು ಸಹಿತ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಮತ್ತು ಯಶುಗೂ ಸಹಿತ ಬೆಳಗ್ಗೆನೇ ನಾನು ಅವಳಿಗೆ ಟಿಫನ್ ಏನು ರೆಡಿ ಮಾಡ್ತೀವಿ ಅದನ್ನು ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಹಾಲನ್ನು ಕುಡಿಸೋದಿಲ್ಲ, ಕಫ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಟಿಫನ್ ತಿಂದಿದ್ದಾದಮೇಲೆ ಸ್ವಲ್ಪ ಹೊತ್ತು ಅವಳಿಗೆ ಜೀರ್ಣಶಕ್ತಿ ಆದಮೇಲೆ ನಾನು ಹಾಲನ್ನು ಕುಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಚಿಕ್ಕ ಪಾಪು ಅಲ್ವಾ, ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದಿದ ತಕ್ಷಣ ಹಾಲನ್ನು ಕೊಡೋದಿಲ್ಲ. ಎದ್ದಿದ ತಕ್ಷಣ ಏನು ಮನೇಲಿ ಅಡುಗೆ ಮಾಡ್ತೀವಿ ಅದನ್ನು ಅವಳಿಗೆ ಕೊಡ್ತೀವಿ. ಇವಾಗ ಸದ್ಯಕ್ಕೆ ನಾನು ಹಾಲನ್ನು ಕುಡಿದ್ಬಿಟ್ಟು ಯಶಿಗೆ ದೋಸೆ ಮಾಡಿಕೊಡ್ಬೇಕು. ಇವತ್ತು ದೋಸೆ ಮಾಡ್ತಾಯಿದ್ವಿ, ದೋಸೆನೂ ಸಹಿತ ಮಾಡಿಕೊಡ್ಬೇಕು. ನಾನು ಸ್ವಲ್ಪ ನೋಡಿ ಡ್ರೈ ಫ್ರೂಟ್ಸ್ ಪೌಡರ್ ನನಗೆ ಬರೆದು ಕೊಟ್ಟಿದ್ದರು. ಡ್ರೈ ಫ್ರೂಟ್ಸ್ ಪೌಡರನ್ನೇ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಡಾಕ್ಟರ್ ಏನು ನಿಮಗೆ ಪೌಡರ್ ಕೊಟ್ಟಿರ್ತಾರೆ ನೋಡಿ, ಅದನ್ನೇ ಕುಡಿಬೋದು. ಇಲ್ಲ ಅಂತ ಅಂದರೆ ಮನೇಲೇ ಆರಾಮ್ಸಾಗಿ ಇನ್ನೂ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ನೀವು ಡ್ರೈ ಫ್ರೂಟ್ಸ್ ಪೌಡರನ್ನೇ ಮಾಡ್ಕೊಂಡು ಕುಡಿಬೋದು. ಯಶುನೂ ಸಹಿತ ಇವಾಗ ತೋಡ್ತೀನಿ, ನೋಡ್ತಿರ್ಬೋದು. ಕುಡ್ಕುಡಿ ಇಟ್ಕೊಂಡಿದ್ದಾಳೆ, ಜಾಸ್ತಿ ಕೊಡೋದಿಲ್ಲ. ಆದರೂ ಸಹಿತ ಎಲ್ಲೋ ಒಂದೊಂದು ಟೈಮು ಅವ್ರ ಪಪ್ಪ ಇಲ್ದಿದ್ದ ಟೈಮಲ್ಲಿ ಹಠ ಮಾಡಿದರೆ ಅವಳು ಸೈಲೆಂಟಾಗಿ ಇರಲಿ ಅಂತ ಒಂದೇ ಒಂದು ಕುಡ್ಕುಡಿನ ಕೊಡಿಸ್ತೀನಿ. ಅವಳು ಸಹಿತ ಬೆಳಗ್ಗೆನೇ ಎದ್ಬಿಡ್ತಾಳೆ ಫ್ರೆಂಡ್ಸ್. ನಾನು ಯಾವಾಗ ಎದ್ದೊಳ್ತೀನಿ ಆವಾಗಲೇ ಎದ್ದೊಳ್ಬಿಡ್ತಾಳೆ. ಅದಕ್ಕೆ ಇಬ್ಬರಿಗೂ ಸಹಿತ ಫುಡ್ಡನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮಮ್ಮ ಇದ್ದರೆ ಬೆಳಗ್ಗೆನೇ ಮಾಡ್ತಾರೆ, ನಮ್ಮಮ್ಮ ಇಲ್ಲ ಅಂತಂದರೆ ನಾನೇ ಬೆಳಗ್ಗೆ ಮಾಡಬೇಕಾಗುತ್ತೆ. ದೋಸೆ ಹಿಟ್ಟೆಲ್ಲ ಆಲ್ರೆಡಿ ರೆಡಿಯಾಗಿದೆ, ಚಟ್ನಿನೂ ಸಹಿತ ರೆಡಿಯಾಗಿದೆ. ಇವಾಗ ಇನ್ನೇನು ಇಲ್ಲ, ದೋಸೆ ಒಂದು ಮಾಡಿಕೊಂಡು ಯಶುಗೆ ತಿನ್ನಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಇವಾಗ ಯಶುನ ಹಾಗೆ ಆಟ ಆಡಿಸ್ತಾ ಇದ್ದೀನಿ. ಯಶು ಚಾಕ್ಲೇಟ್ ತಿಂತಾಳೆ, ಕೊಡಮ್ಮ ಚಾಕ್ಲೇಟು, ನಂಗಚೂರು ಕೊಡು, ನಂಗಚೂರು ಕೊಡು ಯಶು, ನಂಗಚೂರು ಚಾಕ್ಲೇಟ್ ಕೊಡು. ಕಳ್ಳಿ ನೀನು. ಹಾಯ್ ಮಾಡಲಿ, ಹಾಯ್. ನೀಟಾಗಿ ಮಾಡಮ್ಮ, ನೀಟಾಗಿ ಮಾಡಮ್ಮ. ಅದಕ್ಕೆ ಹಾಯ್, ಪ್ಲೇನ್ ಕಿಸ್ ಕೊಡು. ಇವಾಗ ಇಲ್ಲಿ ನಾನು ಬಟ್ಟೆನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹಾಲನ್ನು ಸಹಿತ ಕುಡಿದಿದ್ದಾಯಿತು. ಸ್ವಲ್ಪ ಬಟ್ಟೆ ಹಾಕ್ಬಿಟ್ರೆ ಅದಾಗದೇ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಹಾಫ್ ಆನ್ ಅವರ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ. 2 ಡೇಸಿಗೆ ಒಂದ್ಸರಿ ವಾಶ್ ಮಾಡ್ತೀನಿ ನಾನು. ಯಶುದು ನಂದು ಎಲ್ಲ ಇರುತ್ತೆ ಅಲ್ವಾ. ಯಶುದು ಎಲ್ಲೋ ಒಂದೊಂದು ಟೈಮು ಸುಸು ಮಾಡ್ಕೊಂಡಿದ್ದೆಲ್ಲ ನಾನೇ ಕೈಯಲ್ಲಿ ಒಗ್ದಾಕ್ಬಿಡ್ತೀನಿ. ಚಡ್ಡಿ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಟೀ ಶರ್ಟು ಅಷ್ಟೇ, ಅವಳು ದಿನಕ್ಕೆ ಒಂದು 2-3 ಮಾಡ್ಕೊತಿರ್ತಾಳೆ. ನೀರು ಚೆಲ್ಲೋದು ಮತ್ತು ಏನೇನಾದರೂ ಸ್ವಲ್ಪ ಹಾಗೆ ತಿನ್ನೋದಕ್ಕೆ ಕೊಟ್ಟರೆ ಸ್ವಲ್ಪ ಗಲೀಜು ಮಾಡ್ಕೋತಾಳೆ, ಚಿಕ್ಕ ಪಾಪು ಅಲ್ವಾ. ಅದಕ್ಕೆ ಗಲೀಜು ಅಷ್ಟೊಂದು ಮಾಡ್ಕೊಳ್ಳೋದಿಲ್ಲ. ಯಾವಾಗಲಾದ್ರೂ ಒಂದೊಂದು ಟೈಮು ಬಚ್ಚಲ ಮನೆಗೆ ಹೋಗಿ ನಾನು ಸುಸು ಮಾಡ್ಬತ್ತೀನಿ ಅಂತ ನೀರಲ್ಲಿ ಆಟ ಆಡೋದಕ್ಕೆ ಅಂತಲೇ ಹೋಗ್ತಾಳೆ. ನೀರಲ್ಲೆಲ್ಲ ನೆನೆಸ್ಕೊಂಬಾರ್ದು, ಅದೇ ಜಾಸ್ತಿ ಮಾಡಿ ಅವಳು ಬಟ್ಟೆನ ಜಾಸ್ತಿ ಮಾಡ್ತಾ ಇರ್ತಾಳೆ. ಯಶುದೇ ಸ್ವಲ್ಪ ಜಾಸ್ತಿ ಬಟ್ಟೆ ಅಂತಲೇ ಹೇಳ್ಬೋದು. ನಂದು, ನನ್ನ ಹಸ್ಬೆಂಡ್ದು, ನಮ್ಮದು ಸಪ್ರೇಟ್ ಸ್ಯಾರಿ ಮತ್ತು ಲಂಗ ಎರಡು ಸಹಿತ ಸಪ್ರೇಟ್ ಹಾಕ್ತೀವಿ. ಇವಾಗ ನಮ್ಮದು ಮಾತ್ರ ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಅಕ್ಕನ ಮಕ್ಕಳದು, ನಂದು, ರಂಗೊಂದು ಎಲ್ಲರದ್ದು ಸಹಿತ ಬಟ್ಟೆ ಹಾಕಿದರೆ ಸರಿ ಹೋಗುತ್ತೆ ಅಂತ ಇಲ್ಲಿ ನಾನು ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮದು ವಾಷಿಂಗ್ ಮಿಷಿನ್ ಬಂದುಬಿಟ್ಟು IFB ವಾಷಿಂಗ್ ಮಿಷಿನ್ ಫ್ರೆಂಡ್ಸ್. ಎಷ್ಟೋ ಸರಿ ಹೇಳಿದ್ದೀನಿ,
ವಾಷಿಂಗ್ ಮಿಷಿನ್ ಕಂಪ್ನಿ ಯಾವುದು ಅಂತ. ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಈ ಒಂದು ಕಂಪ್ನಿಲಿ ಸಿಗೋದು ಕಡಿಮೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ, ಸಿಗ್ಬೋದು. ಆದರೆ ಕ್ವಾಲಿಟಿ ಮಾತ್ರ ಇದು ತುಂಬ ಚೆನ್ನಾಗಿದೆ. ಇದು ತುಂಬ ಹಳೆಯದು IFB ವಾಷಿಂಗ್ ಮಿಷಿನ್ನು. ನಾವು ಸೆಕೆಂಡ್ ಹ್ಯಾಂಡ್ಲಲ್ಲಿ ರಂಗ ಫ್ರೆಂಡ್ ಜೊತೆ ತಗೊಂಡಿರೋದು ಸೆಕೆಂಡ್ ಹ್ಯಾಂಡ್ಲದು. ತುಂಬ ಚೆನ್ನಾಗಿದೆ, ಇದುವರೆಗೂ ಏನೂ ಆಗಿಲ್ಲ. ಬಟ್ಟೆನೂ ಸಹಿತ ಹಾಕಿದ್ದಾಯಿತು ಫ್ರೆಂಡ್ಸ್. ಸ್ವಲ್ಪ ಪಾತ್ರೆ ಇತ್ತು ಅಲ್ವಾ, ಪಾತ್ರೆನೂ ಸಹಿತ ವಾಶ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಪಾತ್ರೆನೂ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇಶುಗೆ ಆಲ್ರೆಡಿ ನಾನು ದೋಸೆ ಹುಯ್ದು ಕೊಟ್ಟಿದ್ದೀನಿ, ನಾನು ಮಾತ್ರ ತಿನ್ಕೋಬೇಕಷ್ಟೇ. ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಇಲ್ಲಿ ಪಾತ್ರೆನ ಸ್ವಲ್ಪ ಇದ್ದಂಗೆ ನಾನು ವಾಶ್ ಮಾಡ್ಕೊಳ್ತೀನಿ. ಪ್ರೆಗ್ನೆನ್ಸಿ, ಅಯ್ಯೋ ನಾನು ಪ್ರೆಗ್ನೆನ್ಸಿ, ಸುಮ್ಮನೆ ಕೂತ್ಕೋಬೇಕು, ಇದು ಯಾವುದೇ ಕೆಲಸ ಮಾಡಬಾರ್ದು, ರೆಸ್ಟ್ ಮಾಡಬೇಕು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ. ಈ ಟೈಮಲ್ಲೇ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದರೆ ಹೆಲ್ದಿಯಾಗಿ ಮಗು ಬರುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲ್ ಡೆಲಿವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಾರ್ಮಲ್ ಡೆಲಿವರಿ ಆಗದಿದ್ರೂ ಪರವಾಗಿಲ್ಲ, ನೀವು ಸಹಿತ ಹೆಲ್ದಿಯಾಗಿರಬೇಕು ಅಂತ ಅಂದರೆ ಈ ರೀತಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ನನಗೆ ಕೆಲಸ ಮಾಡಿದವರೇ ಒಂಥರ ತಲೆ ಒಂಥರ ನೋವು ಬಂದಂಗೆ ಆಗ್ತಾ ಇರುತ್ತೆ. ಆವಾಗವಾಗ ನಾನು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಕೆಲಸದ ಮೇಲೆ ಇಂಟ್ರೆಸ್ಟು ತುಂಬ ಜಾಸ್ತಿ ಇರುತ್ತೆ. ಏನಾದ್ರು ಸ್ವಲ್ಪ ನನಗೆ ಸುಸ್ತಾಗ್ತಿದೆ ಅಂದಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಏನಾದ್ರು ಒಂದು ಕೆಲಸ ಮಾಡ್ಕೊಳ್ತೀನಿ. ಕೆಲಸ ಇಲ್ಲ ಅಂತಂದರೆ ನನಗೆ ಫುಡ್ಡು ರೋಟೀನ್ ಏನೇನು ಬೇಕಾಗುತ್ತೆ ನೋಡಿ ಅದೆಲ್ಲನೂ ಸಹಿತ ನಿಧಾನಕ್ಕೆ ಮಾಡ್ಕೊಳ್ತಾ ತಿಂತಾ ಬರ್ತೀನಿ. ಹಾಗೆ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗಲೂ ರೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ನಿಮಗೆ ಕೆಲಸ ಮಾಡೋದಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ವಾಕನ್ನು ಮಾಡಿ ಅಂತ ಕೇಳ್ಕೊತೀನಿ. ನೀವು ಎಷ್ಟು ಚೆನ್ನಾಗಿ ವಾಕ್ ಮಾಡ್ತೀರೋ ಅಷ್ಟು ತುಂಬ ಚೆನ್ನಾಗಿ ನಾರ್ಮಲ್ ಡೆಲಿವರಿ ಆಗ್ಬೋದು. ಮತ್ತು ನೀವು ಸಹಿತ ಹೆಲ್ದಿಯಾಗಿರ್ತೀರ, ಸೋಂಬೇರಿತನ ಆಗೋದಿಲ್ಲ. ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಸೋಂಬೇರಿತನ ಮಾಡಬಾರ್ದಂತೆ ಮಗು ಹೊಟ್ಟೆ ಒಳಗಿದ್ದಾಗ. ಅದಕ್ಕೆ ನಾನು ಸಹಿತ ಅವಾಗವಾಗ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀನಿ. ಪಾತ್ರೆನೂ ಸಹಿತ ಏನೇನು ಮನೆ ಕೆಲಸ ಜಾಸ್ತಿ ಏನಿರೋದಿಲ್ಲ, ಮನೆ ಕೆಲಸ ಸಣ್ಣ ಪುಟ್ಟ ಕೆಲಸನ ಮಾಡ್ಕೊಳ್ತಾ ಇರ್ತೀನಿ. ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಯಶುನ ಆಲ್ರೆಡಿ ಮಲಗಿಸ್ತಾ ಇದ್ದೀನಿ. ಅವಳು 6 o'clock ಎದ್ದೇಳ್ತಾಳೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಯಶು ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅವಳು ಒಂದು 10:30 11 o'clock ಅಷ್ಟೊತ್ತಿಗೆ ಅವ್ರ ಪಪ್ಪ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ದಿನ ಮಲ್ಕೊಂಡ್ಬಿಟ್ಟಿರ್ತಾಳೆ. ಅವಳನ್ನ ಮಲಗಿಸಿದ್ರೆ ಸ್ವಲ್ಪ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂತ ಈ ಟೈಮಲ್ಲಿ ನಾನು ಮಲಗಿಸ್ತೀನಿ. ಈ ಟೈಮಲ್ಲಿ ನಾನು ಸ್ವಲ್ಪ ಮಲಗಿಸಿದ ನಂತರ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇದ್ದರೆ ಎಡಿಟಿಂಗ್ ಮಾಡ್ಕೊತೀನಿ, ಇಲ್ಲ ಅಂತಂದರೆ ನಾನು ರೆಸ್ಟ್ ಮಾಡ್ತೀನಿ. ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡ್ತೀನಿ. ಮತ್ತು ಏನಾದ್ರು ತಿನ್ನಬೇಕು ಅಂದರೆ ನಾನು ಫ್ರೂಟು ಗೀಟು ಏನಾದ್ರು ಕಟ್ ಮಾಡ್ಕೊಂಡು ತಿಂತಾ ಇರ್ತೀನಿ. ಹಾಗೆ ಸುಮ್ಮನೆ ಅಂತೂ ಮಲ್ಕೊಳ್ಳೋದಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀನಿ. ಇವಾಗ ಇಲ್ಲಿ ನನ್ನ ಹಸ್ಬೆಂಡು ಸಹಿತ ಡ್ಯೂಟಿಯಿಂದ ಬಂದರು. ಅವರೇ ದೋಸೆ ಮಾಡ್ಕೊಳ್ತಾ ಇದ್ದಾರೆ. ದೋಸೆ ಮಾಡ್ಕೊಳ್ತಾ ಇದ್ದಾರೆ. ನಾನು ಸಹಿತ ಟಿಫನ್ ಎಲ್ಲ ತಿಂದಿದ್ದಾಯಿತು. ಯಶು ಮಲಗಿಸ್ದೆ ಅಲ್ವಾ, ಆವಾಗಲೇ ದೋಸೆ ಮಾಡ್ಕೊಂಡು ತಿಂದೆ. ಊಟ ಚೆನ್ನಾಗಿ ತಿನ್ನಬೇಕಂತೆ ಈ ಒಂದು ಟೈಮಲ್ಲಿ. ಹೊಟ್ಟೆ ಯಾವಾಗ ಸಿಗುತ್ತೆ ನೋಡಿ ಊಟ ತಿನ್ನಬೇಕು. ಸುಮ್ಮನೆ ಹೋಟೆಲೆಲ್ಲ ತರಿಸೋದು ತಿನ್ನೋದು ಅದೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡೋಕ್ಕೆ ಹೋಗಬಾರ್ದು. ನಿಮ್ಗೆ ಏನು ಅನಿಸುತ್ತೋ ಅದು ಆದಷ್ಟು ಮನೇಲಿ ಖಂಡಿತವಾಗಿ ನೀವು ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ. ಔಟ್ಸೈಡಲ್ಲಿ ಏನೇನು ಹಾಕಿರ್ತಾರೆ ಏನೋ ಮಗು ಮೇಲೆ ಪ್ರಭಾವ ಬೀರುತ್ತೆ ಅಲ್ವಾ. ಅದಕ್ಕೆ ಆದಷ್ಟು ನೀವು ಮನೇಲೇ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ನಾನು ಅಷ್ಟೇ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ಆದಷ್ಟು ನಾನು ಮನೇಲೇ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಜೊತೆ ಮಾತುಕತೆ ಮಾತಾಡ್ಕೊಂಡು ಇಬ್ಬರು ಸಹಿತ ದೋಸೆ ಮಾಡ್ತಾಯಿದ್ದೀವಿ. ನನ್ನ ತಮ್ಮನೂ ಸಹಿತ ಹೊರಗಡೆ ಅವನು ಸಹಿತ ಟಿಫನ್ ತಿಂತಾ ಇದ್ದಾನೆ. ಅವರಿಬ್ಬರು ಟಿಫನ್ ತಿಂದಿದ ನಂತರ ಆಲ್ರೆಡಿ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೆ ಅಲ್ವಾ, ಸ್ವಲ್ಪ ಪಾತ್ರೆ ಇದೆ. ಸ್ವಲ್ಪ ಪಾತ್ರೆ ವಾಶ್ ಮಾಡಿಬಿಟ್ರೆ ಮಧ್ಯಾಹ್ನವರೆಗೂ ನಾನು ಆರಾಮ್ಸಾಗಿ ರೆಸ್ಟ್ ಮಾಡ್ಬೋದು. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಫ್ರೂಟ್ ಮಧ್ಯೆ ಏನಿರುತ್ತೆ ನೋಡಿ, ಫ್ರೂಟ್ ತಿಂದೆ. ಮತ್ತು ಸ್ವಲ್ಪ ಎಗ್ಗನ್ನು ಸಹಿತ ತಿಂದೆ. ದಿನ ಎಗ್ಗನ್ನು ಏನು ತೋರಿಸೋದು ಅಂತ ನಾನು ಎಗ್ಗನ್ನು ಬಾಯ್ಲ್ ಮಾಡ್ಕೊಂಡು 2 ತಿಂದಿದ್ದೀನಿ. ಆವಾಗ ಸ್ವಲ್ಪ ಖಾಲಿ ಹೊಟ್ಟೆಲಿ ಇರ್ತೀವಲ್ವ, ಎಗ್ ತಿನ್ನಬೇಕು. ಇಲ್ಲ ಅಂತಂದರೆ ನೀವು ಹಾಲನ್ನು ಸಹಿತ ಕುಡಿಬೋದು. ಇವಾಗ ಒಂದು ಬೆಂಡೆಕಾಯಿ ಫ್ರೈಯನ್ನು ತೋರಿಸ್ತೀನಿ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬೇಳೆ ಪಪ್ಪು ಮತ್ತು ರಸಮ್ಮು ಸೈಡ್ಸಿಗೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಸೇಮ್ ಕ್ವಾಂಟಿಟಿಲಿ ಉಪ್ಪನ್ನು ತೊಗೊಂಡಿದ್ದೀನಿ, ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ಬೆಂಡೆಕಾಯಿನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಆ ಪುಡಿ ಏನಿರುತ್ತೆ ನೋಡಿ ಪೌಡರ್, ಅದನ್ನೇ ತುಂಬ್ತಾ ಇದ್ದೀನಿ. ಜಾಸ್ತಿ ಮಸಾಲೆ ಏನು ಹಾಕೋದಕ್ಕೆ ಹೋಗ್ತಾ ಇಲ್ಲ, ಪ್ರೆಗ್ನೆನ್ಸಿ ಟೈಮ್ ಅಲ್ವಾ, ಅದಕ್ಕೋಸ್ಕರನೇ ಜಾಸ್ತಿ ಮಸಾಲೆನೂ ಬೇಕಾಗಿಲ್ಲ ಫ್ರೆಂಡ್ಸ್. ಅದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವೆರಡಿದ್ದರೆ ಸಾಕು, ಖಂಡಿತವಾಗಿಯೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೆ ಸೈಡ್ಸಿಗೆ ಅಂತ ಈ ರೀತಿಯಾಗಿ ಫ್ರೈ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಮತ್ತು ಹೆಲ್ದಿಯಾಗಿರುತ್ತೆ. ಬ್ರೈನು ಸಹಿತ ತುಂಬ ಡೆವಲಪ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಓದು ಜಾಸ್ತಿ ಬರುತ್ತೆ ಈ ಒಂದು ಬೆಂಡೆಕಾಯಿ ತಿನ್ನಿಸೋದ್ರಿಂದ. ಇಷ್ಟೇ, ಎಲ್ಲದೂ ಸಹಿತ ತುಂಬ್ಕೊಂಡಿದ್ದಾಗಿದೆ. ಇವಾಗ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಆಯಿಲು, ಇಲ್ಲ ನೀವು ತುಪ್ಪ ಬೇಕಾದ್ರೂ ಹಾಕೋಬೋದು.
ನಾನು ಆಯಿಲೇ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡ ನಂತರ ಸ್ವಲ್ಪ ಹಾಗೆ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಆಯಿಲ್ ಏನೋ ಹಾಕೋಬೇಡಿ, ಅದಕ್ಕೆ ಸ್ವಲ್ಪ ಎಷ್ಟು ಫ್ರೈ ಮಾಡೋದಕ್ಕೆ ಬೇಕಾಗುತ್ತೆ ನೋಡಿ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ಹಾಕ್ಕೊಂಡಿದ್ದ ನಂತರ ಇವಾಗ ನಾನು ಸ್ವಲ್ಪ ಹಾಗೆ ತಿರುಗಿಸ್ತಾ ಬರಬೇಕಾಗುತ್ತೆ. ಎಲ್ಲ ಕಡೆ ಫ್ರೈ ಆಗಬೇಕು ಅಲ್ವಾ, ಅದಕ್ಕೋಸ್ಕರನೇ ಒಂದೇ ಒಂದು ಬೆಳ್ಳುಳ್ಳಿನ ಅರ್ಧಕ್ಕೆ ಕಟ್ ಮಾಡ್ಕೊಂಡು ಹಾಗೆ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಳ್ಳುಳ್ಳಿ ತಿಂತಾ ಬಂದರೆ ಮಗುಗೆ ಹಾಲು ಹೆಚ್ಚಾಗಿ ಬರುತ್ತಂತೆ, ಅದಕ್ಕೋಸ್ಕರನೇ ಬೆಳ್ಳುಳ್ಳಿನ ಸಹಿತ ಫ್ರೈ ಮಾಡ್ಕೊಂಡು ತಿಂತಾ ಇರ್ತೀನಿ. ಬೆಳ್ಳುಳ್ಳಿ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀನಿ, ತುಂಬ ಸೀದೋಗ್ಬಿಡುತ್ತೆ ಅಂತ ಫಸ್ಟಿಗೆ ಎತ್ತಿಟ್ಕೊಂಡಿದ್ದೀನಿ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬೆಂಡೆಕಾಯಿ ಫ್ರೈ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಅದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ಒಂದು ಟೈಮ್ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತಾ ಇದೆ ವಿಡಿಯೋದಲ್ಲಿ ನೋಡ್ತಾ ಇದ್ದರೆ. ತುಂಬ ಚೆನ್ನಾಗಿರುತ್ತೆ. ಎಡೆ ಬೆಳ್ಳುಳ್ಳಿನ ಅದು ಸೈಡ್ಸಿಗೆ ಬೇಕಾಗುತ್ತೆ. ನನಗೆ ಬೆಳ್ಳುಳ್ಳಿ ಫ್ರೈ ಅಂದರೆ ತುಂಬ ಇಷ್ಟ, ಮತ್ತು ಪ್ರೆಗ್ನೆನ್ಸಿಲೂ ಸಹಿತ ತಿನ್ನಬೇಕು ಅಲ್ವಾ, ಹಾಲು ಹೆಚ್ಚಾಗಿ ಬೇಕಾಗಿರೋದ್ರಿಂದ ಮಗುಗೆ. ಅದಕ್ಕೆ ಇವಾಗಲಿಂದಲೇ ನಾವು ಬೆಳ್ಳುಳ್ಳಿನ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಮತ್ತು ಸಾಂಬಾರಲ್ಲಿ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕಾಗುತ್ತೆ. ಖಂಡಿತವಾಗಿಯೂ ಟ್ರೈ ಮಾಡಿ. ಬೆಂಡೆಕಾಯಿ ಫ್ರೈ ತುಂಬ ಚೆನ್ನಾಗಿರುತ್ತೆ, ಒಳಗಡೆ ಎಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತೆ. ತಿನ್ನಬೇಕಾದಂತೂ ಒಂಥರ ಕ್ರಿಸ್ಪಿಯಾಗಿ ಚಿಪ್ಸು, ನಾವು ಯಾವ ರೀತಿ ಆಲೂಗಡ್ಡೆ ಚಿಪ್ಸ್ ತಿಂತೀವಿ ನೋಡಿ ಅದೇ ಥರನೇ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ರಸಮ್ ಜೊತೆಗೆ ಸೈಡ್ಸಿಗೆ ನೀವು ಹಾಕ್ಕೊಂಡು ತಿನ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಯಶು ಅವ್ರ ಪಪ್ಪ ಇಬ್ಬರು ಸೇರ್ಕೊಂಡು ಕಾಯಿ ಸುಳಿತಾ ಇದ್ದಾರೆ. ಕಾಯಿ ಬೇಕಿತ್ತು, ಸ್ವಲ್ಪ ಒಂದು 4-5 ಸುಳಿಸ್ಕೊಂಡ್ರೆ ಸರಿ ಹೋಗುತ್ತಲ್ಲ ಅಂತ ಕಾಯಿನೂ ಸಹಿತ ಸುಳಿತಾ ಇದ್ದಾರೆ. ಎಷ್ಟು ಈಸಿ ಬರ್ತೈತೆ ನೋಡು. ಅವ್ರ ಪಪ್ಪ ಟಿಫನ್ ತಿನ್ನೋ ಅಷ್ಟೊತ್ತಿಗೆ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ಆಮೇಲೆ ಯಶು ಎದ್ದಿದ್ದಾಳೆ ನೋಡ್ತಿರ್ಬೋದು. ಯಶು 1 ಅವರ್ ಮಲಗ್ತಾಳೆ ಅಷ್ಟೇ. ಸ್ವಲ್ಪ ಸೌಂಡ್ ಆಗಲಿಲ್ಲ ಅಂದರೆ 1.5 ಅವರು 2 ಅವರು ಚೆನ್ನಾಗಿ ಸ್ನಾನ ಮಾಡಿಸಿದ್ರೆ ಮಲಗಿಬಿಡ್ತಾಳೆ. ಇವತ್ತೇನು ಇನ್ನೂ ಸ್ನಾನ ಮಾಡಿಸಿಲ್ಲ, ಆಮೇಲೆ ಮಾಡಿಸಿರಾಯ್ತು ಮಧ್ಯಾಹ್ನ ಮೇಲೆ ಅಂತ ನಾನು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ. ನಾವು ಪ್ರೆಗ್ನೆನ್ಸಿ ಇದ್ದೀವಿ ಅಂತ ಮಗುಗೂ ಸಹಿತ ಕೇರ್ಲೆಸ್ ಮಾಡೋದು ಅದು ಯಾವುದೂ ಸಹಿತ ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಒಂದು ಮಗು ಇಟ್ಕೊಂಡು ಸಹಿತ ಈ ರೀತಿಯಾಗಿ ಕೆಲಸ ಮಾಡ್ಕೋಬೋದು. ನಾನು ಅಷ್ಟೇ, ನನಗೇನು ಕೆಲಸ ಜಾಸ್ತಿ ಅಂತ ಅನಿಸೋದೇ ಇಲ್ಲ. ನಾವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದು ಜಾಸ್ತಿ ಕೆಲಸ ಅಂತ ಅನಿಸುತ್ತೆ. ಜಾಸ್ತಿ ಕೆಲಸನೇ ಇಲ್ಲ ಅಂತ ನಾವು ಮಾಡಿದರೆ ತುಂಬ ಈಸಿಯಾಗಿ ಎಷ್ಟೇ ಕೆಲಸ ಏನೇ ಕೆಲಸ ಇದ್ದರೂ ಸಹಿತ ಆರಾಮ್ಸಾಗಿ ಮಾಡ್ಬೋದು. ಯಶುನು ಸಹಿತ ನಿಭಾಯಿಸ್ಕೊಂಡು ನಾನು ಸಹಿತ ಪ್ರೆಗ್ನೆನ್ಸಿ ಜರ್ನಿ ನೋಡ್ಕೊಂಡು ನನ್ನ ಫುಡ್ ರೋಟೀನ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಎಲ್ಲದೂ ಸಹಿತ ನಗ್ನಗ್ತಾ ಖುಷಿಯಿಂದ ಮಾಡಬೇಕಾಗುತ್ತೆ. ನಾವು ತುಂಬ ಬೇಜಾರಿನಿಂದ ಮಾಡಿದರೆ ಕೆಲಸ ಬೇಗನೆ ಹೋಗೋದಿಲ್ಲ. ಅದಕ್ಕೋಸ್ಕರನೇ ಆರಾಮ್ಸಾಗಿ ನಮ್ಮನೆ ಕೆಲಸ ಅಲ್ಲ ಅಂತ ಹೇಳ್ಬಿಟ್ಟು ಆರಾಮ್ಸಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಹಣ್ಣುಗಳ್ನ ಅವಾಗವಾಗ ತರ್ತಾ ಇರ್ತೇನೆ. ನಮ್ಮಲ್ಲಿ ಫ್ರಿಜ್ ಇಲ್ಲ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಸ್ವಲ್ಪನೇ ತರ್ತಾ ಇರ್ತಾರೆ. ಆರೆಂಜು ಮತ್ತು ಇದು ದ್ರಾಕ್ಷಿ ತೊಗೊಂಬಂದಿದ್ದಾರೆ. ಸಪೋಟ ಅಂದರೆ ತುಂಬ ಇಷ್ಟ, ಸಪೋಟ ಸಿಗಲಿಲ್ವಂತೆ, ಅದಕ್ಕೋಸ್ಕರನೇ 2 ಸಹಿತ ತೊಗೊಂಬಂದಿದ್ದು. ಯಶು ಹಾಗೆ ಇಟ್ಕೊಂಡಿದ್ಲು. ಇಲ್ಲಿ ನೋಡ್ತಿರ್ಬೋದು ಸಂಜೆಗೆ ಅಂತ ಇಲ್ಲಿ ನಾನು ನೈಟ್ ಊಟಕ್ಕೆ ಅಂತ ಕರ್ಮೀನ್ ಹುಳಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕರ್ಮೀನ್ ಹುಳಿ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ಎಷ್ಟೋ ದಿನ ಆಗಿತ್ತು, ನಮ್ಮದು 6 ವರ್ಷದ ಮೇಲೆ ಆಗಿತ್ತು ಈ ಕರ್ಮೀನ್ ಹುಳಿ ತಿಂದು. ಹತ್ತತ್ರ 6.5 ವರ್ಷದ ಮೇಲಾಗಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರನೇ ಈ ಒಂದು ಟೈಮಲ್ಲಿ ಯಾಕೋ ಕರ್ಮೀನ್ ಹುಳಿ ತಿನ್ನಬೇಕು ಅಂತ ಅನ್ನಿಸ್ತು. ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಏನು ರುಬ್ಬಿ ಮಾಡ್ಕೊತಾ ಇಲ್ಲ, ಸಿಂಪಲಾಗಿ ಮಸಾಲೆ ರುಬ್ಕೊಂಡಿದ್ದೀನಿ. ಮಸಾಲೆ ರುಬ್ಬಕ್ಕೆ ಇಲ್ಲಿ ಹೇಳಿಬಿಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿ. ಜಾಸ್ತಿ ಕಾಯಿ ತುರಿ ಹಾಕೊಳ್ಳೋಕೆ ಹೋಗ್ಬೇಡಿ, ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಅದೆಲ್ಲನೂ ಸಹಿತ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಧನಿಯಾ ಪುಡಿ, ಚಿಲ್ಲಿ ಪೌಡರು ಅದೆಲ್ಲ ಹಾಕ್ಕೊಂಡು ರುಬ್ಕೊಂಡು ಮಸಾಲೆ ಹಾಕ್ಕೊಂಡಿದ್ದೀನಿ. ಬದನೆಕಾಯಿನೂ ಸಹಿತ ಮುಂಚೆಲೇ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಕಡಲೆಕಾಳು ಹಾಕೋಬೇಕಿತ್ತು, ಕಡಲೆಕಾಳು ನೆನೆಸಿರಲಿಲ್ಲ, ಮತ್ತು ಅದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಸ್ವಲ್ಪ ಹಾಗೆ ಬದನೆಕಾಯಿಯನ್ನು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನೂ ಸಹಿತ ಹೆಚ್ಚಾಗಿ ತಿನ್ನೋ ಹಾಗಿಲ್ಲ, ಅದಕ್ಕೋಸ್ಕರನೇ ಆಲೂಗಡ್ಡೆ ಸ್ಕಿಪ್ ಮಾಡಿ ಬದನೆಕಾಯಿನೂ ಸಹಿತ ಹಾಕ್ಕೊಂಡಿದ್ದೀನಿ. ಬದನೆಕಾಯಿನೂ ತಿನ್ನೋ ಹಾಗಿಲ್ಲ, ಹೊಟ್ಟೆ ಕಡ್ತ ಅದೆಲ್ಲ ಬರೋದಕ್ಕೆ, ಇಚ್ಚಿಂಗ್ನೆಸ್ಸು ಅಲರ್ಜಿ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರೆಗ್ನೆನ್ಸಿ ಅವ್ರಿಗೆ. ಜಾಸ್ತಿ ತಿನ್ನಬೇಡಿ. ಇವತ್ತು ಅಪರೂಪಕ್ಕೆ ನಾನು ಸ್ವಲ್ಪ ಬದನೆಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಲೆನೆಲ್ಲ ಹಾಕಿ ಕರ್ಮೀನ ಫಸ್ಟಿಗೆ ನಾನು ಹುರಿದು ನೀಟಾಗಿ ಒಂದು 4-5 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಸ್ಮೆಲ್ ಕಂಡ್ರೆ ಆಗೋದಿಲ್ಲ ನನಗೆ. ತಿನ್ನೋದಕ್ಕೆ ತುಂಬ ಇಷ್ಟ, ಆದರೆ ತುಂಬ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸ್ವಲ್ಪನೇ ತಿನ್ನೋದು, ಜಾಸ್ತಿ ಏನು ಇಷ್ಟಪಡೋದಿಲ್ಲ. ಎಲ್ರಿಗೂ ಸಹಿತ ಮಾಡಿದ್ದೀನಿ. ಸ್ವಲ್ಪ ಬಿರಿಯಾನಿ ಜೊತೆಗೆ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಮಾಡಬೇಕೋ ಇಲ್ವೋ ಅಂತ. ಎಗ್ ಬಿರಿಯಾನಿ ಜೊತೆಗೆ ಸ್ವಲ್ಪ ಕರ್ಮೀನ್ ಹುಳಿ ತುಂಬ ಚೆನ್ನಾಗಿರುತ್ತೆ ಅಲ್ವ ಅಂತ ಫೈನಲಾಗಿ ಕರ್ಮೀನ್ ಹುಳಿನೂ ಸಹಿತ ಮಾಡ್ಕೊಂಡಿದ್ದೀನಿ. ಸೂಪರಾಗಿತ್ತು ಮಾತ್ರ, ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ಸಾಂಬಾರಂತೂ ಕುಡಿಯೋದಕ್ಕೆ ವಾವ್ ಸೂಪರಾಗಿತ್ತು. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀಯ ಅಂತ. ಫಸ್ಟ್ ಟೈಮು ಈ ರೀತಿಯಾಗಿ ಕರ್ಮೀನ್ ಹುಳಿನ ನಾನೇ ಮಾಡಿದ್ದು.
ಮುಂಚೆ ಎಲ್ಲ ನಮ್ಮಮ್ಮ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾರೆಲ್ಲ ಊರ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡೋರು. ಆದರೆ ಯಾವತ್ತೋ ಎಷ್ಟೋ ದಿನ ಆಗಿತ್ತು ಅಲ್ವ, ಎಷ್ಟೋ ವರ್ಷ ಆಯಿತು ಅಂತಲೇ ಹೇಳ್ಬೋದು ತಿಂದು. ಇವತ್ತು ಮನೇಲಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಾಕಿದ್ದೀನಿ, ಸೂಪರಾಗಿ ಬಂದಿತ್ತು ಮಾತ್ರ. ಇವಾಗ ಸ್ವಲ್ಪ ನಾನು ಎಗ್ ಬಿರಿಯಾನಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಅಲ್ವಾ, ಹೆಲ್ದಿಯಾಗಿರುತ್ತೆ. ಬೆಳಗ್ಗೆನೂ ಸಹಿತ ಮೊಟ್ಟೆ ತಿಂದಿದ್ದೀನಿ, ಆದರೂ ಸಹಿತ ನನ್ನ ಹಸ್ಬೆಂಡು ಎಗ್ಗನ್ನು ತೊಗೊಂಬಂದಿದ್ರು. 10 ಎಗ್ಗನ್ನು ತೊಗೊಂಬಂದಿದ್ದಾರೆ. ಆಲ್ರೆಡಿ ಬಾಯ್ಲ್ ಮಾಡಿ ನಾನು ಇಲ್ಲಿ ಸಿಪ್ಪೆನ ಸುಳಿತಾ ಇದ್ದೀನಿ. ಬಾಯ್ಲು ಸಹಿತ ತುಂಬ ಚೆನ್ನಾಗಿ ಮಾಡಿದ್ದೆ, ಸಿಪ್ಪೆನೂ ಸಹಿತ ಚೆನ್ನಾಗಿ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ಎಗ್ಗು ಸಹಿತ ಬೇಯಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಬಿರಿಯಾನಿನೂ ಸಹಿತ ರೆಡಿ ಮಾಡ್ಕೋಬೇಕು. ಬಿರಿಯಾನಿಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಸಹಿತ ಸ್ವಲ್ಪ ಕಟ್ ಮಾಡಿಕೊಟ್ಟು ಕೆಳಗಡೆ ಹೋಗಿದ್ದಾರೆ ಯಶುನ ಕರ್ಕೊಂಡು. ಅವಳು ಇಲ್ಲಿದ್ದುಬಿಟ್ರೆ ತುಂಬ ಈಗ ಸ್ವಲ್ಪ ದೊಡ್ಡಳಾಗಿದ್ದಾಳಲ್ವ, ತಟ್ಟೆ ಎಳೆಯೋದು ಮತ್ತು ಗ್ಯಾಸ್ ಇಳಿಯೋದು ಅದೆಲ್ಲ ಮಾಡ್ತಾ ಇರ್ತಾಳೆ. ಈ ಟೈಮಲ್ಲಿ ತುಂಬ ಹುಷಾರಾಗಿರಬೇಕು. ಆ ಕಡೆ ಈ ಕಡೆ ನೋಡ್ತು ಅಂದರೆ ಸಾಕು, ಏನಾದ್ರು ಒಂದು ಎಳ್ದು ಬಿಡ್ತಾಳೆ, ಮೇಲೆ ಬೀಳಿಸ್ಕೊಂಡ್ಬಿಡ್ತಾಳೆ ಬಿಸಿದು ಅಂತ ಭಯ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಅದಕ್ಕೆ ಯಶುನು ಅವ್ರ ಪಪ್ಪನೂ ಹೊರಗಡೆ ಹೋಗಿದ್ದಾರೆ. ನಾನು ಬಿರಿಯಾನಿ ಅವ್ರು ಬರೋ ಅಷ್ಟೊತ್ತಿಗೆ ಮಾಡೋಣ ಅಂತ. ಇಲ್ಲಿ ನೋಡ್ತಿರ್ಬೋದು, ಸಿಂಪಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಸಾಲೆ ರುಬ್ಬೇನು ಮಾಡ್ತಾಯಿಲ್ಲ, ಹಾಗೆ ಎಲ್ಲನೂ ಸಹಿತ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಆಯಿಲು 2 ಸಹಿತ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಮಾತ್ರ ಎಗ್ ಬಿರಿಯಾನಿ. ತುಂಬ ಎಷ್ಟು ದಿನ ಆಗಿತ್ತು ಚಿಕನ್ ಬಿರಿಯಾನಿ ತಿಂದಿದ್ದೆ, ಆದರೆ ಎಗ್ ಬಿರಿಯಾನಿ ತಿಂದಿರಲಿಲ್ಲ. ಅದಕ್ಕೆ ಎಲ್ರಿಗೂ ಆಗುತ್ತಲ್ವ ಅಂತ 10 ಮೊಟ್ಟೆನ ಹಾಕಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಖಾರವಾಗೇನು ಮಾಡಿಲ್ಲ, ಸ್ವಲ್ಪ ಸ್ಪೈಸಿ ಕಡಿಮೆ ಹಾಕಿ, ಸ್ಪೈಸಸನ್ನು ಕಡಿಮೆ ಹಾಕಿ ಚೆನ್ನಾಗಿ ಮಾಡ್ತಾಯಿದ್ದೀನಿ. ರೆಸಿಪಿಯನ್ನು ತೋರಿಸೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಆ ರೆಸಿಪಿ ತೋರಿಸ್ಬಿಟ್ಟೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಆಲ್ರೆಡಿ ರೆಸಿಪಿನೂ ಸಹಿತ ತೋರಿಸಿದ್ದೀನಿ, ಅದಕ್ಕೋಸ್ಕರನೇ ರೆಸಿಪಿಯನ್ನು ತೋರಿಸಿಲ್ಲ. ತುಂಬ ಸಿಂಪಲ್ಲಾಗಿ ಎಗ್ ಬಿರಿಯಾನಿ ನೀವೆಲ್ಲರೂ ಯಾವ ರೀತಿ ಮಾಡ್ತೀರ ನೋಡಿ ಅದೇ ರೀತಿ ಮಾಡ್ತಾಯಿದ್ದೀನಿ. ಆದರೆ ಸ್ವಲ್ಪ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಫೈನಲಾಗಿ ಬಿರಿಯಾನಿನೂ ಸಹಿತ ಮಾಡಿದ್ದಾಯಿತು ಫ್ರೆಂಡ್ಸ್. ಬಿರಿಯಾನಿ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಮಾಡೋಣ ಅಂತ ಮೊಸರು ಬಜ್ಜಿನ ಮಾಡ್ತಾಯಿದ್ದೀನಿ. ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಹೀಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಮೊಸರು ಬಜ್ಜಿ ಸೈಡ್ಸಿಗೆ ಚೆನ್ನಾಗಿರುತ್ತಲ್ವ. ಮತ್ತು ಎಲ್ಲ ಮಸಾಲೆ ಪದಾರ್ಥನೂ ಹಾಕಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು ಅಂತ ಸ್ವಲ್ಪ ಮೊಸರು ಬಜ್ಜಿನೂ ಸಹಿತ ಮಾಡ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಜೊತೆಗೆ ಮೊಸರು ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಕರ್ಮೀನುಳಿನೂ ಸಹಿತ ಸೈಡ್ಸಿಗೆ ಬೇಕಾದ್ರೆ ಹಾಕ್ಕೊಂಡು ತಿನ್ನಲಿ ಅಂತ ಕರ್ಮೀನುಳಿನೂ ಸಹಿತ ಹಾಗೆ ಮಾಡಿ ಇಕ್ಕಿದ್ದೀನಿ. ಎಲ್ಲರೂ ತಿನ್ಕೋತಾರೆ, ಖಾಲಿ ಮಾಡ್ತಾರೆ. ಸ್ವಲ್ಪನೇ ಮಾಡಿರೋದು, ಜಾಸ್ತಿ ಏನು ಮಾಡಿಲ್ಲ. ಮೊಸರು ಬಜ್ಜಿಗೆ ಇಲ್ಲಿ ನಾನು ಸ್ವಲ್ಪ ಇದನ್ನು ಹಾಕಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಸೌತೆಕಾಯಿ ಹಾಕಿದ್ದೀನಿ. ಸೌತೆಕಾಯಿ ಹಾಕಿದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ಸೌತೆಕಾಯಿ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಒಂದು ಸ್ವಲ್ಪ ಒಂದೇ ಒಂದು ಪೀಸಷ್ಟು ಟೊಮೊಟೊ ಹಣ್ಣು ಅಲ್ಲೇ ಇತ್ತು, ಅದಕ್ಕೆ ಕಟ್ ಮಾಡಿ ಹಾಗೆ ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ಹಸಿಮೆಣಸಿಕಾಯಿ ಬೇಕಾದ್ರೆ ಹಾಕೋಬೋದು. ನಾವು ಬಿರಿಯಾನಿಗಲ್ಲೇ ಸ್ಪೈಸಸ್ಸನ್ನು ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗಿಬಿಡುತ್ತೆ. ನನ್ನ ಹಸ್ಬೆಂಡ್ಗೂ ಸಹಿತ ಬಾಯಿ ಸ್ವಲ್ಪ ಹೀಟಾಗಿದೆ, ಅದಕ್ಕೋಸ್ಕರ ನಾನು ಯಾವುದೇ ರೀತಿಯ ಹಸಿಮೆಣಸಿಕಾಯಿನ ಸಹಿತ ಹಾಕ್ತಾಯಿಲ್ಲ. ಫೈನಲಾಗಿ ಈ ರೀತಿಯಾಗಿ ಬಿರಿಯಾನಿ ಬಂದಿದೆ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಟೇಸ್ಟು ಅದೇ ರೀತಿ ಇತ್ತು. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ, ಜಾಸ್ತಿ ಮಸಾಲೆ ಏನೂ ಹಾಕಿಲ್ಲ. ನಮ್ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಸ್ಪೈಸಸ್ ಜಾಸ್ತಿ ಹಾಕಿ ಮಾಡ್ತಾಯಿಲ್ಲ. ಇತ್ತೀಚೆಗೆ ನಾನು ಪ್ರೆಗ್ನೆನ್ಸಿ ಅಲ್ವಾ, ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತು ಚೆನ್ನಾಗಿರೋದಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಸ್ಪೈಸಸನ್ನು ತಿಂದರೆ ಚೆನ್ನಾಗಿರೋದಿಲ್ಲ ಅಂತ ಇಲ್ಲಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇವಾಗ ಇನ್ನೇನು ಇಲ್ಲ ಫ್ರೆಂಡ್ಸ್, ಎಲ್ಲ ಊಟ ಮಾಡ್ಕೋಬೇಕು. ಎಲ್ಲ ಕೆಲಸನೂ ಸಹಿತ ಹೇಗೆ ಮಾಡಿದೆ ನೋಡ್ರಿ ಇದ್ರಲ್ಲ ನೀವೇ. ತುಂಬ ಈಸಿಯಾಗಿ, ತುಂಬ ಇಷ್ಟಪಟ್ಟು ಒಂದು ಮಗುನ ನೋಡ್ಕೊಂಡು ಪ್ರೆಗ್ನೆನ್ಸಿ ಜರ್ನಿನ ಈ ರೀತಿಯಾಗಿ ನಾನು ದಿನ ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನಗೆ ಎಷ್ಟು ಕೆಲಸ ಆಗುತ್ತೋ ಆದಷ್ಟು ಅಷ್ಟು ಕೆಲಸನ ಮಾಡ್ತಾ ಇರ್ತೀನಿ. ಮತ್ತು ಏನೇನು ಫುಡ್ ಬೇಕು ಮತ್ತು ಯಾವ್ಯಾವ ಟೈಮಿಗೆ ಟ್ಯಾಬ್ಲೆಟ್ಸ್ ನುಂಗಬೇಕು ಅದೆಲ್ಲನೂ ಸಹಿತ ಗ್ಯಾಪ್ನ ಇಟ್ಕೊಂಡು ನೀವು ಬರೀ ಕೆಲಸನೇ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯೂ ಸಹಿತ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ನೀವು ಸಹಿತ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನೂ ಸಹಿತ ಮಾಡ್ಕೋಬೋದು. ಒಂದು ಮಗು ಇದ್ದರೂ ಸಹಿತ ನೀವು ಆರಾಮ್ಸಾಗಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನನ್ನ ರೋಟೀನ್ ಯಾವ ರೀತಿ ಇತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಎಷ್ಟೋ ಜನ ಲೈಕ್ ಮಾಡ್ತಾನೆ ಇಲ್ಲ, ಅದಕ್ಕೋಸ್ಕರನೇ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟು ಬೆಂಬಲ ಯಾವಾಗಲೂ ಸದಾ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅದೇ ರೀತಿ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ, ಆಯಿತಾ. ಓಕೆ, ಇವತ್ತಿನ ನನ್ನ ರೋಟೀನ್ ಮತ್ತು ನನ್ನ ಪ್ರೆಗ್ನೆನ್ಸಿ ವ್ಲಾಗ್ ಹೀಗಿತ್ತು. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.